ಶೀಘ್ರ ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ನೀರು ಹರಿಸುವಂತೆ ಒತ್ತಾಯಿಸಿ ಹೊಸದುರ್ಗದಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಘಟಕ ಜಂಟಿಯಾಗಿ ಪ್ರತಿಭಟನೆ ನಡೆಸಿದ್ದು, ಹೊಸದುರ್ಗದ ಬಿಜೆಪಿ ಮುಖಂಡರು ಮತ್ತು ಖನಿಜ ನಿಗಮ ಮಾಜಿ ಅಧ್ಯಕ್ಷರಾದ ಎಸ್. ಲಿಂಗಮೂರ್ತಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಎಂಎಲ್ಸಿ ಕೆಎಸ್ ನವೀನ್ ಅವರು ಸಹ ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಎಸ್. ಲಿಂಗಮೂರ್ತಿ ಅವರು ಸಹ ಆಗಮಿಸಿ ಬಿಸಿಲನ್ನು ಸಹ ಲೆಕ್ಕಿಸದೆ ಪ್ರತಿಭಟನೆ ನೇತೃತ್ವ ವಹಿಸಿದ್ದರು. ಇನ್ನು ಹುಳಿಯಾರು ರಸ್ತೆಯ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ತಾಲೂಕು ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಇನ್ನು ಶೀಘ್ರ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಮಾಡಿ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ಹರಿಸುವಂತೆ ಆಗ್ರಹ ಮಾಡಿದರು. ತಕ್ಷಣವೇ ಹೊಸದುರ್ಗ ತಾಲೂಕಿನ ಬರಪೀಡಿತ ಎಂದು ಘೋಷಣೆ ಮಾಡಿ ಕುಡಿಯುವ ನೀರಿನ ಯೋಜನೆಯನ್ನು ಶೀಘ್ರ ಜಾರಿಗೊಳಿಸಲು ಪ್ರತಿಭಟನೆ ಮೂಲಕ ಒತ್ತಾಯ ಮಾಡಿದರು. ಇನ್ನು ಇದೇ ವೇಳೆ ಎಸ್. ಲಿಂಗಮೂರ್ತಿ ಅವರು ಮಾತನಾಡಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸರ್ಕಾರ ಈ ಒಂದು ಬರದ ನಾಡು ಹೊಸದುರ್ಗಕ್ಕೆ ನೀರು ಕೊಡುವ ಭರವಸೆ ಇಟ್ಟಿದ್ದು, ಭರವಸೆ ಹುಸಿಯಾಗಿದೆ. 3 ವರ್ಷಗಳು ಕಳೆದರೂ ಸಹ ಸರ್ಕಾರ ನೀರು ಹರಿಸುವ ಬಗ್ಗೆ ಸುಳ್ಳು ಭರವಸೆಗಳನ್ನು ಕೊಡುತ್ತಾ ಬಂದಿದೆ. ಈ ತಾಲೂಕಿನ ಶಾಸಕರು ಕೂಡ ಬೆಂಬಲ ಕೋರಿ ಕೈ ಜೋಡಿಸಿದ್ದೇವೆ. ಆದರೆ ಆಡಳಿತ ಪಕ್ಷದ ಶಾಸಕರಿಗೆ ಮಾನವೀಯತೆಯಿಂದ ಬೆಂಬಲ ಕೊಟ್ಟಿದ್ದೇವೆ. ಕಳೆದ 6-8 ತಿಂಗಳಾದರೂ ಸಹ ಸ್ಥಳೀಯ ಶಾಸಕರು ನೀರು ಕೊಡುವಲ್ಲಿ ವಿಫಲವಾಗಿದ್ದಾರೆ. ಆದ್ದರಿಂದ ನಾವು ಹೋರಾಟ ಮಾಡುತ್ತಿದ್ದೇವೆ. ನೀರಿಗಾಗಿ ಹೋರಾಟ ಮಾಡುವ ಸಮಯ ಬಂದಿದ್ದು, ಈ ಮೂಲಕ ಸರ್ಕಾರದ ಕಣ್ಣನ್ನು ತೆರೆಯಬೇಕಿದೆ. ನಮ್ಮ ಸರ್ಕಾರದ ಅವಧಿಯಲ್ಲಿ 60ರಷ್ಟು ಹಣ ಮೀಸಲಿಟ್ಟು ಕೆಲಸ ಆಗಿತ್ತು. ಈ ಸರ್ಕಾರ ಬಂದ ನಂತರ 20ರಷ್ಟು ಸಹ ಹಣ ಬಿಡುಗಡೆ ಮಾಡಿಲ್ಲ ಎಂದು ಎಸ್. ಲಿಂಗಮೂರ್ತಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಬರಗಾಲ ಬಂದಿದ್ದರೂ ಸಹ ಸರ್ಕಾರ ಜವಾಬ್ದಾರಿ ತೋರದೆ ಅನ್ಯಾಯ ಮಾಡಿದೆ. ಕೇವಲ ಮಂತ್ರಿ ಸ್ಥಾನಕ್ಕಾಗಿ ಹೊಡೆದಾಟ ನಡೆಸುತ್ತಿದ್ದು, ಬರಗಾಲದಿಂದ ಕಂಗೆಟ್ಟ ಜನರಿಗೆ ನೀರು ಕೊಡುವ ಕೆಲಸ ಮಾಡದೆ ತಾಲೂಕನ್ನು ಬರಪೀಡಿತ ಎಂದು ಘೋಷಣೆ ಮಾಡದೇ ಇದ್ದು, ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಿದೆ ಎಂದು ಎಸ್. ಲಿಂಗಮೂರ್ತಿ ಅವರು ಕರೆ ನೀಡಿದರು. ಇನ್ನೊಂದು ಸ್ವಲ್ಪ ಹಿಂಗೆ ಬರ್ರಿ, ಸುಮಂತ ಹಿಂದೆ ಹಿಂಗೆ ಬರ್ರಿ, ಗೊತ್ತಾಗ್ತಿಲ್ಲ, ಒಂದು ಸ್ವಲ್ಪ ಸೌಂಡ್ ಇಡಕ್ಕೆ ಹೇಳಪ್ಪ. ಹೌದು, ಇವತ್ತು ಪ್ರತಿಭಟನೆಯ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರೇ, ಎಲ್ಲ ನಮ್ಮ ಪಕ್ಷದ 2 ಪಕ್ಷದ ಮುಖಂಡರೇ, ಸಾರ್ವಜನಿಕರು ಬಹಳಷ್ಟು ಜನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ತಾಲೂಕಿಗೆ ಈ ಬರದನಾಡಿಗೆ ಹೊಸದುರ್ಗಕ್ಕೆ ನೀರು ಕೊಡ್ತಾರೆ ಅಂತೇಳಿ ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ನಾವು ಕಾಯ್ತಾ ಇದ್ವಿ. 3 ವರ್ಷಗಳಾಯ್ತು. ಬರೀ ಸುಳ್ಳು ಭರವಸೆಗಳನ್ನ ಕೊಡ್ತಾ ನೀರು ಬಿಡ್ತೇವೆ, ನೀರು ತುಂಬಿಸ್ತೇವೆ, ಕುಡಿಯೋ ನೀರು ಕೊಡ್ತೇವೆ ಅಂತೇಳಿ ಹಿಂದೆ ಈ ತಾಲೂಕಿನ ಶಾಸಕರು ಕೂಡ ಪಕ್ಷಾತೀತ ಬೆಂಬಲವನ್ನು ನಮಗೆ ಕೋರಿದ್ರು. ನಾವೆಲ್ಲ ಭಾಗವಹಿಸಿದ್ವಿ. ಯಾಕೆ ಅಂದ್ರೆ ನೀರು ಎಲ್ಲರಿಗೂ ಬೇಕು. ಬಹುಶಃ ಆಡಳಿತ ಪಕ್ಷದ ಶಾಸಕರೇ ಕೈಲಾಗದೆ ಎಲ್ಲ ಪಕ್ಷಗಳನ್ನ ಬೆಂಬಲಕ್ಕೆ ಕರೆದಾಗ ನಾವು ಮಾನವೀಯತೆಯಿಂದ ಇವರಿಗೆ ಬೆಂಬಲವನ್ನು ಕೊಟ್ಟಿದ್ವಿ. ಆದರೆ ಕಳೆದ 6-8 ತಿಂಗಳಾಯ್ತು ಪಕ್ಷಾತೀತ ಬೆಂಬಲ ಕೊಟ್ಟರು ಕೂಡ ನೀರನ್ನ ಕೊಡೋದ್ರಲ್ಲಿ ಇವರು ವಿಫಲರಾಗಿದ್ದಾರೆ. ಅದಕ್ಕೋಸ್ಕರ ಮತ್ತೊಮ್ಮೆ ತಾಲೂಕಿನ ನಾವು ವಿರೋಧ ಪಕ್ಷವಾಗಿ ನ್ಯಾಯವನ್ನ ಕೇಳುವಂತ, ನೀರಿಗಾಗಿ ಹೋರಾಟವನ್ನ ಮಾಡುವಂತ, ಸರ್ಕಾರದ ಕಣ್ಣನ್ನು ತೆರೆಸುವಂತ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಬಹುಶಃ ಏನು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 60% ಹಣವನ್ನ ಏನು ಬಿಡುಗಡೆ ಮಾಡಿ ಕೆಲಸಗಳಾಗಿತ್ತು. ಈ ಕಾಂಗ್ರೆಸ್ ಸರ್ಕಾರ ಬಂದು 20% ಹಣವನ್ನು ಕೂಡ ಬಿಡುಗಡೆ ಮಾಡಲಿಲ್ಲ. ಯಾವುದೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿಲ್ಲ. ಬರಗಾಲ ಬಂದಿದೆ, ಆದ್ರೂ ಕೂಡ ಈ ಸರ್ಕಾರ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳದೆ ಇವತ್ತು ಅನ್ಯಾಯವನ್ನು ಮಾಡಿದೆ. ಇವರು ಸರ್ಕಾರ ಮಾಡಲಿಕ್ಕೆ, ಮಂತ್ರಿ ಸ್ಥಾನ ಕೊಡ್ಲಿಕ್ಕೆ ಇವರು ಹೊಡೆದಾಡ್ತಿದ್ದಾರೆ ಹೊರತು ಬರಗಾಲದಲ್ಲಿ ಕಂಗೆಟ್ಟಿರ್ತಕ್ಕಂಥ ಜನಕ್ಕೆ ನೀರು ಕೊಡುವಂತ ಕೆಲಸವನ್ನ ಮಾಡಲಿಲ್ಲ. ಈ ತಾಲೂಕನ್ನ ಬರಪೀಡಿತ ತಾಲೂಕು ಅಂತ ಕೂಡ ಘೋಷಣೆಯನ್ನ ಮಾಡಲಿಲ್ಲ. ಅದಕ್ಕೆ ನಾವು ಧಿಕ್ಕಾರವನ್ನ ಹಾಕ್ಲಿಕ್ಕೆ ಸೇರಿದ್ದೇವೆ.